ಆಟದಲ್ಲಿ ಹೇಗೆ ಒಂದು ಅಲರ್ಟ್ ಆಗಿ ಅಟೆಂಟಿವ್ ಆಗಿ ಒಂದು ರೀತಿ ಬಹಳ ಅಲರ್ಟ್ ಆಗಿ ನಮ್ಮ ಮಕ್ಕಳು ಆಡ್ತಾರೋ ಹಾಗೆ ಜೀವನದಲ್ಲಿ ಕೂಡ ಅತ್ಯಂತ ಅಲರ್ಟ್ ಆಗಿ ಬಹಳ ವ್ಯವಸ್ಥಿತವಾಗಿ ಬರುವ ಎಲ್ಲ ಸಮಸ್ಯೆಗಳನ್ನು ನಾವು ಮೀರಬೇಕಾಗುತ್ತೆ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳಿಲ್ಲ ಏನಾಗುತ್ತದೆ, ಒಂದು ರಾಮಾಯಣ ಆಗುತ್ತೆ, ಒಂದು ಮಹಾಭಾರತ ಆಗುತ್ತೆ. ರಾಮಾಯಣ ಮಹಾಭಾರತ ಬೇರೆ ಎಲ್ಲೋ ಅಲ್ಲ, ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳೇ ಅವು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಅನಾಹುತಕ್ಕೀಡಾಗುತ್ತೆ. ಹೇಗೆ ಆಟದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ನಿರ್ಧಾರ ತಗೊಂಡು ಶಕ್ತಿ ಮೀರಿ ಆಡಬೇಕಾಗುತ್ತೋ ಹಾಗೆ ಜೀವನದ ಗೆಲ್ಲಲಿಕ್ಕೂ ಕೂಡ ನಮಗೆ ಈ ಆಟವನ್ನು ಪ್ರೇರಣೆ ಕೊಡಬೇಕು. ವ್ಯಕ್ತಿ ಎವ್ರಿ ಡೇ he should become better and best. ಈ ಆಟಗಳ ಮೂಲಕ ನಮ್ಮ ಜೀವನದ ವಿಧಾನಗಳ ಮೂಲಕ ನಾವು ಎಕ್ಸ್ಪ್ಯಾನ್ಷನ್ ಆಗಬೇಕು. ಸ್ವಾಮಿ ವಿವೇಕಾನಂದ ಹೇಳಿ, ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್, ಕಾಂಟ್ರಾಕ್ಷನ್ ಇಸ್ ಡೆತ್. ನನ್ನ ಒಳಗಡೆ ದೈವತ್ವ ಬರಬೇಕು, ನನ್ನಲ್ಲಿ ಸಹಾನುಭೂತಿ ಬರಬೇಕು, ನನ್ನಲ್ಲಿ ಒಂದು ರೀತಿ ಕರುಣೆ ಬರಬೇಕು, ನನ್ನ ಒಳಗಡೆ ಒಂದು ರೀತಿ ದೈವತ್ವ ವ್ಯಕ್ತ ಆಗಬೇಕು. ಅದು ನಿಜವಾದ ಜೀವನ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಅದಕ್ಕೆ ಅವರು ಗುರಿ ಕೊಟ್ಟಿದ್ದಾರೆ, ಏನು ಅರೈವ್ ಅವೇ ಟಾಪ್ ಟಿಲ್ ದಿ ಗೋಲ್ ಇಸ್ ರೀಚ್ ಅಂತಕ್ಕಂಥ ಒಂದು ದೊಡ್ಡ ಮಂತ್ರವನ್ನು ಸ್ವಾಮಿ ವಿವೇಕಾನಂದ ಕೊಟ್ಟಿದ್ದಾರೆ. ಆ ಮಂತ್ರವನ್ನು ಇಟ್ಕೊಂಡು ನಾವು ಆಟದಲ್ಲೇ ಗೆಲ್ಲೋಣ, ಅದಕ್ಕಿಂತ ಹೆಚ್ಚು ಜೀವನದಲ್ಲಿ ಗೆಲ್ತಕ್ಕಂಥವ್ರು ಆಗೋಣ ಅಂತ ಮಾತ್ರ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರುತ್ತಾ, ಈ ಆಟದಲ್ಲಿ ಸೋಲು ಗೆಲ್ಲುವುದು ಮುಖ್ಯ ಅಲ್ಲ, ಭಾಗವಹಿಸುವುದು ಬಹಳ ಮುಖ್ಯ. ಭಾಗವಹಿಸುವುದು ಬಹಳ ಮುಖ್ಯಕ್ಕೆ ಅದು ನಮಗೆ ಒಂದು ದೊಡ್ಡ ಜ್ಞಾನವನ್ನು ಕೊಡುತ್ತೆ. ನಮ್ಮ ಜೀವನದಲ್ಲಿ ಒಂದು ರೀತಿ ಅತ್ಯಂತ ಅಪೂರ್ವವಾದ ಅನುಭವವನ್ನು ಕೊಡುತ್ತೆ. ಆ ದಿಶೆಯಲ್ಲಿ ನಮ್ಮ ಚೆಸ್ ಅಸೋಸಿಯೇಷನ್ದವರು ಅದು ವಿವೇಕಾನಂದ ಚೆಸ್ ಅಕಾಡೆಮಿ ಕೂಡ ಹುಟ್ಟಾಕಿದ್ದಾರೆ. ಅಲ್ಲಿ ಸಾಟರ್ಡೆ ಸಂಡೇ ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟು ಅತ್ಯಂತ ಪರಿಶ್ರಮವಾಗಿ ಅವರು ಇಡೀ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ, ಕೇವಲ ಪ್ಲೇಯರ್ಸ್ ಇದ್ರೆ ಆಟ ಆಗಲ್ಲ, ಅದಕ್ಕೊಬ್ಬ ಆರ್ಗನೈಸರ್ ಬೇಕು, ಅದಷ್ಟೇ ಇದ್ರೆ ಸಾಲು, ತೀರ್ಪುಗಾರ ಬೇಕು, ಅಂಪೈರ್ಸ್ ಬೇಕು, ಅಂದಾಗಲೇ ಇದೆಲ್ಲ ಆಟ ಆಗೋದು. ಅಂದ್ರೆ ಒಂದು ರೀತಿ ಟೀಮ್ ವರ್ಕ್ ಇದು. ಟುಗೆದರ್ ವಿ ಹ್ಯಾವ್ ಟು ವರ್ಕ್. ನಾವೆಲ್ಲರೂ ಸೇರಿ ಸಮಾಜದ ಉನ್ನತಿಗಾಗಿ, ನಮ್ಮ ಜನಾಂಗದ ಉನ್ನತಿಗಾಗಿ ಕೆಲಸ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಚೆಸ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಸಕ್ರಿಯವಾಗಿ ಕುಟುಂಬ ಸಮೇತ ಸಾಟರ್ಡೆ ಸಂಡೇ ಕ್ಲಾಸ್ ಆಗ್ಬೇಕಂದ್ರೆ ನಾವು ವಿಶೇಷವಾಗಿ ಹಿಂದಿನವರು ಎವ್ರಿಡೇ ಬರ್ತಿದ್ದಾರೆ, ಗಮನಿಸ್ತಿರ್ತೇವೆ. ಎಷ್ಟೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಆದರೂ ಅಲ್ಲಿ ಸರ್ಟಿಫೈಡ್ ಮಾಡಿ ಆ ಕ್ಲಾಸ್ ಅನ್ನು ನಡೆಸ್ತಾ ಇದ್ದಾರೆ. ಒಟ್ಟು ಉದ್ದೇಶ ಚೆಸ್ ನಮ್ಮ ಭಾಗದಲ್ಲಿ ಬೆಳೆಯಬೇಕು, ನಮ್ಮ ಮಕ್ಕಳು ಶಕ್ತಿಶಾಲಿ ಆಗಬೇಕು. ಹಾಗೆ ಕ್ರಿಕೆಟ್ ಇವತ್ತಿನ ಜನಪ್ರಿಯವಾಗಿತ್ತು, ಅದನ್ನ ಸರಿಸಿ ಚೆಸ್ ಕೂಡ ಜನಪ್ರಿಯ ಆಗಬೇಕು. ಯುಕೇಶ್ ಮತ್ತು ಪ್ರಜ್ಞಾನಂದ ಅವರೆಲ್ಲ ಯಂಗ್ಸ್ಟರ್ಸ್ ಬಹಳ ವಿಶ್ವಮಟ್ಟದ ಸಾಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಶ್ರೇಷ್ಠ ಮಟ್ಟದ ತರಬೇತಿದಾರ ಕುಲಕರ್ಣಿ ಅವರಿದ್ದಾರೆ, ಜೊತೆಗೆ ಹಿಂದಿನ ಟೀಮು ಎಲ್ಲ ಹಿರಿಯರ ಸಹಕಾರ ಒಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಅದ್ಭುತವಾಗಿ ಬೆಳೀಲಿ, ಎತ್ತರಕ್ಕೆ ಬೆಳೆಯಲಿ. ಬರುವ ದಿನಗಳಲ್ಲಿ ಈ ಭಾಗದಿಂದ ಕೂಡ ಅದು ಆ ಚೆಸ್ನಲ್ಲಿ ವಿಶೇಷ ಸಾಧನೆ ಮಾಡಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ